ಹಿರಿಯ ರಾಜಕಾರಣಿ ಮಾಜಿ ಸಚಿವ ಸಿ ವೀರಣ್ಣ ಇನ್ನಿಲ್ಲ. ಮಾಜಿ ಸಚಿವರ ನಿಧನಕ್ಕೆ ಕಂಬನಿ ಮಿಡಿದ ಗಣ್ಯಾತಿ ಗಣ್ಯರು. ಕೊರಟಗೆರೆ ಕ್ಷೇತ್ರದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಿದ ಹಿರಿಯ ರಾಜಕಾರಣಿ ಹಾಗೂ ಮಾಜಿ ಉಪಸಭಾಪತಿ ಸಿ ವೀರಣ್ಣ ಅವರು ವಯೋಸಹಜ ಅನಾರೋಗ್ಯದಿಂದ ನಿಧನರಾಗಿದ್ದಾರೆ. ಸಿ ವೀರಣ್ಣರ ಅಗಲಿಕೆಯಿಂದ ಕೊರಟಗೆರೆ ಸೇರಿದಂತೆ ರಾಜ್ಯದಲ್ಲಿ ಶೋಕ ಆವರಿಸಿದೆ. ಕಳೆದ ತಿಂಗಳು ಅನಾರೋಗ್ಯದಿಂದ ಬೆಂಗಳೂರಿನ ಬೋರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದ ವೀರಣ್ಣ ಅವರು ಚಿಕಿತ್ಸೆ ಬಳಿಕ ಕೊರಟಗೆರೆಯ ತೋಟದ ಮನೆಯಲ್ಲಿ ವಿಶ್ರಾಂತಿ ಪಡಿತಾ ಇದ್ರು. ಆದರೆ ಇಂದು ಆರೋಗ್ಯದಲ್ಲಿ ವ್ಯತ್ಯಯ ಉಂಟಾಗಿ ಕೊನೆಯುಸಿರೆಳೆದಿದ್ದಾರೆ. ಇನ್ನು ವೀರಣ್ಣ ಅವರ ನಿಧನದ ಸುದ್ದಿ ತಿಳಿದಿದ್ದಂತೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಭೇಟಿ ನೀಡಿ ವೀರಣ್ಣ ಅವರಿಗೆ ಅಂತಿಮ ದರ್ಶನ ಪಡೆದು ಕಂಬನಿ ಮಿಡಿದ್ರು. ಅಲ್ಲದೆ ವೀರಣ್ಣ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಮಾಜಿ ಸಚಿವರ ನಿಧನಕ್ಕೆ ವಿವಿಧ ರಾಜಕೀಯ ಪಕ್ಷಗಳ ನಾಯಕರು, ಕಾರ್ಯಕರ್ತರು ಹಾಗೂ ಸಾವಿರಾರು ಅಭಿಮಾನಿಗಳು ಸಂತಾಪ ಸೂಚಿಸಿದ್ದಾರೆ. ಇನ್ನು ವೃತ್ತಿಯಲ್ಲಿ ವಕೀಲರಾಗಿದ್ದ ಸಿ ವೀರಣ್ಣ ಅವರು ನಂತರ ರಾಜಕೀಯ ಪ್ರವೇಶಿಸಿ ವಾಲ್ಮೀಕಿ ಸಮುದಾಯದ ಪ್ರಭಾವಿ ನಾಯಕರಾಗಿ ಗುರುತಿಸಿಕೊಂಡಿದ್ರು. ಕೊರಟಗೆರೆ ಕ್ಷೇತ್ರದಿಂದ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಗೆದ್ದಿದ್ದ ಸಿ ವೀರಣ್ಣ ಅವರು ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಹಾಗೂ ಎಸ್ಆರ್ ಬೊಮ್ಮಾಯಿ ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ರು. ಅಲ್ಲದೆ ಅತಿ ಕಿರಿಯ ವಯಸ್ಸಿನಲ್ಲೇ ಕರ್ನಾಟಕ ವಿಧಾನಸಭೆಯ ಉಪಸಭಾಪತಿಯಾಗಿ ಸೇವೆ ಸಲ್ಲಿಸಿದ ಹೆಗ್ಗಳಿಕೆಯೂ ಅವರದ್ದಾಗಿದೆ. ಕರ್ನಾಟಕಕ್ಕೆ ಮತ್ತು ನಮ್ಮ ಕೊರಟಗೆರೆಗೆ ತುಂಬ ನಷ್ಟ ಆಗಿದೆ ಅಂತ ನಾವು ಭಾವಿಸ್ತೇವೆ. ಯಾಕೆಂತಂದರೆ ಅವರು 83ರಿಂದ 85ವರೆಗೂ ಒಂದು ತಿರ್ಗಿ 89 ಕೂಡ ರಾಮಕೃಷ್ಣ ಹೆಗಡೆ ಮತ್ತು ಜೆ.ಎಚ್. ಪಟೇಲ್ ಕಾಲದಲ್ಲಿ ಮಂತ್ರಿಗಳಾಗಿ ಬಹುಶಃ ಎಂದು ಕಂಡಿದೆ ಅಂತ ಡೆವಲಪ್ಮೆಂಟನ್ನು ನಮ್ಮ ತಾಲೂಕಲ್ಲಿ ಕಂಡಿದೆ ಅಂತಂದರೆ ಬಹುಶಃ ಅವ್ರ ಕಾಲದಲ್ಲಿ. ಯಾಕೆಂತಂದರೆ ಅವತ್ತು ನಾವು ಅವ್ರ ಜೊತೆಯಲ್ಲಿ ಇದ್ದಂಥ ನಾವೆಲ್ಲ ಭಾಳ ನಾನಿರ್ಬೋದು, ಕಾವಲಪ್ಪ ಇರ್ಬೋದು, ಮಲ್ಲಿಕಾರ್ಜುನ ಇರ್ಬೋದು, ಇವರೆಲ್ಲರೂ ಕೂಡ ಒಟ್ಟಿಗೆ ಇದ್ದಂಥವ್ರು. ನಾವು ಅವ್ರ ಜೊತೆಯಲ್ಲಿ ರಾಜಕಾರಣ ಮಾಡಿದಂಥವ್ರು. ಬಹುಶಃ ಅವ್ರ ಕಾಲದಲ್ಲಿ ಆದಂಥ ಡೆವಲಪ್ಮೆಂಟು ಇತ್ತೀಚೆಗೆ ನಾವು ನೋಡೋಕ್ಕೆ ಆಗಲಿಲ್ಲ. ಇತ್ತೀಚೆಗೆ ಆಗೋ ಡೆವಲಪ್ಮೆಂಟೇ ಬೇರೆ. ಅವತ್ತು ಏನು ಕೊರಟಗೆರೆ ತಾಲೂಕು ಕತ್ತಲಲ್ಲಿ ಮುಳುಗಿತ್ತು ಅಂತ ಪ್ರತಿಯೊಂದು ಹಳ್ಳಿಗೂ ಕೂಡ ಏನು ಲೈಟು ಮತ್ತು ಕರೆಂಟನ್ನು ಹಾಕ್ಸ್ಕೊಟ್ಟಂಥ ದಿನಗಳನ್ನು ನಾವು ಕಾಣ್ಬೋದು. ಈಗ ಪ್ರತಿ ಹಳ್ಳಿಗೂ ಕೂಡ ರಸ್ತೆಗಳು ಮತ್ತು ಸ್ಕೂಲ್ಗಳು, ಇವತ್ತು ಸರ್ಕಾರಿ ಸ್ಕೂಲ್ಗೆ ಹೆಚ್ಚಿಗೆ ಒತ್ತನ್ನು ಕೊಡ್ತಿದ್ದವರು ಅಂದರೆ ಬಹುಶಃ ನಮ್ಮ ವೀರಣ್ಣವರು. ಸರ್ಕಾರಿ ಸ್ಕೂಲ್ ಎಲ್ಲೇ ಇರಲಿ ಅವರಿಗೆ ಸರಿಯಾದಂಥ ವ್ಯವಸ್ಥೆನ, ಕಟ್ಟಡ ಇರ್ಬೋದು, ಟೀಚರ್ಸ್ ಇರ್ಬೋದು, ಎಲ್ಲವೂ ಕೂಡ ಕೊಟ್ಟಿದ್ರು. ಸುಮಾರು ಅವ್ರ ಕಾಲದಲ್ಲಿ 7-8 ಖಾತೆಗಳನ್ನು ಅವರು ಅನುಭವಿಸಿದರು. ಸುಮಾರು ರಾಮಕೃಷ್ಣ ಹೆಗಡೆಯವರಿಗೆ ಭಾಳ ಆಪ್ತವಾಗಿದ್ದಂಥ ಮಂತ್ರಿ ಅಂದರೆ ಬಹುಶಃ ಇವರೇ. ಅವರು ಫಾರಿನ್ ಹೋದಾಗ ಸುಮಾರು 7-8 ಖಾತೆಗಳನ್ನು ಇವರೊಬ್ಬರಿಗೆ ಜವಾಬ್ದಾರಿ ಕೊಟ್ಟರು ಜೆ.ಎಚ್. ಪಟೇಲ್ ಕಾಲದಲ್ಲಿ ಮತ್ತು ರಾಮಕೃಷ್ಣ. ಶ್ರೀಮಾನ್ ಶ್ರೀ ವೀರಣ್ಣನವರು ಇವತ್ತು ದೈವದಿನರಾಗಿದ್ದಾರೆ. ಇವತ್ತು ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ಹೆಸರು ಚಿರಾಯವಾಗಿ ಉಳಿದಿದೆ. ಹೇಳಬೇಕಂದ್ರೆ ಮೂಲತಃ ನಮಗೆ ಮೊದಲನೇ ರಾಜಕೀಯ ಗುರುಗಳವರು. ಅವರು ಅವ್ರ ಪಕ್ಷದಿಂದ ನಮಗೆ ಟಿಕೆಟನ್ನು ಕೊಟ್ಟು ನಮಗೆ ವಿಜಯಶಾಲಿಯನ್ನಾಗಿ ಮಾಡಿದರು. ಇವತ್ತು ಅವರು ಮಾಡಿರೋಂಥ ಕೆಲಸ ಶಾಶ್ವತವಾಗಿ ಉಳಿದಿದೆ. ಇವತ್ತು ಸಹ ಅವರಿಗೆ ಆ ಹಳ್ಳಿಗೆ ಹೋದ್ರೂ, ತ್ಯಾಮಳ್ಳು, ದಾವಸ್ಪೇಟೆ ಆ ಕಡೆ ಹೋದ್ರೆ ಈಗಲೂ ವೀರಣ್ಣವ್ರನ್ನ ಜ್ಞಾಪನ ಮಾಡ್ಕೊತಾರೆ. ಅಂಥ ಶಾಶ್ವತವಾದಂಥ ಕೆಲಸ ಮಾಡಿದ್ದಾರೆ. ಅವರು ಪ್ರಾಮಾಣಿಕವಾಗಿ ನಡೆತಕ್ಕಂಥ ರಾಜಕಾರಣಿ. ಅವರು ಯಾವುದೇ ಒಂದು ಅವರ ಕಾಲದಲ್ಲಿ ಒಂದು ಲಂಚ ಆಗಲಿ ಇನ್ನೊಂದು ಮತ್ತೊಂದು ಆಗ್ತಿರಲಿಲ್ಲ. ಪ್ರಾಮಾಣಿಕ ಅಧಿಕಾರಿಗಳನ್ನ ಕ್ಷೇತ್ರಕ್ಕೆ ಹಾಕಿ ಸಾರ್ವಜನಿಕರ ಸೇವೆಯನ್ನು ಮಾಡ್ತಾಯಿದ್ರು. ಅಂಥ ವ್ಯಕ್ತಿ ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಇವತ್ತು ನಾವು ಮುಸ್ಲಿಂ ಜಮಾತ್ ಪರವಾಗಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೀವಿ. ಇವತ್ತು ನಮಗೂ ಸಹ ಅವರು ಹೆಣ್ಣು ಮಕ್ಕಳಿಗೆ ಶಾಲೆಗಳು, ಹೈಸ್ಕೂಲ್ಗಳು, ರಸ್ತೆಗಳು, ಬೀದಿ ದೀಪಗಳು, ಇಂಥ ಪ್ರವಾಸಿ ಮಂದಿರ, ಆಮೇಲೆ KSRTC ಬಸ್ ಸ್ಟ್ಯಾಂಡ್ ಇಂಥ ಹೇಳೋಕ್ಕೆ ಅಸಾಧ್ಯ ಆದಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಇನ್ನು ಕೊರಟಗೆರೆ ಕ್ಷೇತ್ರದ ಅಭಿವೃದ್ಧಿಗೆ ಸಿ ವೀರಣ್ಣ ಅವರ ಕೊಡುಗೆ ಅಪಾರವಾಗಿದೆ. KSRTC ಬಸ್ ನಿಲ್ದಾಣ, ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು, ಕುಡಿಯುವ ನೀರಿನ ಯೋಜನೆಗಳು ಸೇರಿದಂತೆ ಹಲವು ಶಾಶ್ವತ ಅಭಿವೃದ್ಧಿ ಕಾಮಗಾರಿಗಳಿಗೆ ಅವರು ಮುನ್ನಡೆ ಬರೆದಿದ್ರು. 1991ರಲ್ಲಿ ವಾಲ್ಮೀಕಿ ಸಮುದಾಯವನ್ನ ಪರಿಶಿಷ್ಟ ಪಂಗಡ ಪಟ್ಟಿಗೆ ಸೇರಿಸಲು ನಡೆದ ಹೋರಾಟದಲ್ಲೂ ಪ್ರಮುಖ ಪಾತ್ರ ವಹಿಸಿದ್ರು.
ಅಲ್ಲದೆ ಸಣ್ಣ ಉಳಿತಾಯ ಸಚಿವರಾಗಿದ್ದ ವೇಳೆ ಕರ್ನಾಟಕವನ್ನು ದೇಶದಲ್ಲೇ ಮೊದಲ ಸ್ಥಾನಕ್ಕೆ ಕೊಂಡೊಯ್ದ ಸಾಧನೆಗಾಗಿ ಅವರಿಗೆ ರಾಜ್ಯ ಸರ್ಕಾರವು 2016-17ನೇ ಸಾಲಿನ ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿ ನೀಡಿ ಗೌರವಿಸಿತ್ತು. ಕೊರಟಗೆರೆಯ ಕ್ಷೇತ್ರಕ್ಕೆ ಮತ್ತು ಕರ್ನಾಟಕ ರಾಜ್ಯಕ್ಕೆ ತುಂಬಲಾರದ ನಷ್ಟ ಆಗಿದೆ ಅಂತ ನಾನಾದರೂ ಹೇಳೋಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಸರಳ ಸಜ್ಜನಿಕೆಯ ನೇತರರಾಗಿ ರಾಮಕೃಷ್ಣ ಹೆಗಡೆಯವರ ಸಚಿವ ಸಂಪುಟದಲ್ಲಿ ಅವರಿಗೆ ಆಪ್ತರಾಗಿ ಇವತ್ತು ಅನೇಕ ಸಚಿವರು ರಾಮಕೃಷ್ಣ ಹೆಗಡೆಯವರ ಸಚಿವ ಸಂಪುಟದಲ್ಲಿದ್ದರು. ಅವ್ರನ್ನೆಲ್ಲ ಕೈಬಿಟ್ಟು 6 ತಿಂಗಳ ಕಾಲ ಮುಖ್ಯಮಂತ್ರಿಯಾಗಿ ಮಾಡಿದಂಥ ಕೀರ್ತಿ ರಾಮಕೃಷ್ಣ ಹೆಗಡೆಯವರಿಗೆ ಸೇರ್ತದೆ. ಆ ಕೀರ್ತಿಗೆ ಪಾತ್ರರಾಗಿದ್ದರು ಅಂದರೆ ನಮ್ಮ ಕೊರಟಗೆರೆ ಕ್ಷೇತ್ರದ ಸಿ ವೀರಣ್ಣನವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಅವರಿಗೆ ಅವರ ಕುಟುಂಬಕ್ಕೆ ದೇವರು ಇನ್ನೂ ಧೈರ್ಯ ತುಂಬಿ ಅವರಿಗೆ ಒಳ್ಳೆಯ ಭವಿಷ್ಯ ನೀಡಲಿ ಅವರ ಮನೆಗೆ ಮತ್ತು ನಮ್ಮ ಕ್ಷೇತ್ರಕ್ಕೆ ಅಂತ ನಾನಾದರೂ ಹೇಳ್ತಾ, ಇವತ್ತೆಲ್ಲ ನಾವು ಅವರ ಶಿಷ್ಯರು. ನಮಗೆಲ್ಲ 87ರಿಗೆ ಮಂಡಲ ಪಂಚಾಯತಿ ಟಿಕೆಟ್ ಕೊಟ್ಟರು. ಅವತ್ತು ಪಾರ್ಟಿ ಸಿಂಬಲ್ ಇತ್ತು. ಆದರೂ ವೀರಣ್ಣವರು ಎಲ್ಲರನ್ನೂ ಗುರುತಿಸಿ ಅವತ್ತಿನ ಕಾಲದಲ್ಲೇ ನಮ್ಮನ್ನೆಲ್ಲ ರಾಜಕೀಯಕ್ಕೆ ತಂದಂಥ ವ್ಯಕ್ತಿ ಅಂದರೆ ನನ್ನ ವೈಯಕ್ತಿಕವಾಗಿ ಹೇಳ್ತೀನಿ. ಇವತ್ತು ಅವರಿಂದ ನಾನು ರಾಜಕೀಯ ಪ್ರವೇಶ ಮಾಡಿದ್ದು. 87ರಿಗೆ ಅಕ್ಕಿರಾಂಪುರ ಮಂಡಲ ಪಂಚಾಯಿತಿಯ ಸದಸ್ಯನಾಗಿ ನನ್ನ ಆಯ್ಕೆ ಮಾಡಿಕೊಂಡ್ರು. ಮತ್ತು ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಒತ್ತು ಕೊಟ್ಟಂಥವರು ಅಂದರೆ ವೀರಣ್ಣನವರು. ಇವತ್ತು ತ್ಯಾಮೂರು ದಾವಸ್ಪೇಟೆಗೆ ನಮ್ಮೂರು ಒಬ್ಳಿಗಿಂತ ಜಾಸ್ತಿ ಅವರು ಅಲ್ಲಿನ ಜನ ಅವ್ರನ್ನ ಹತ್ತಿರದಿಂದ ಭಾಳ ಕೆಲಸ ಮಾಡಿಕೊಟ್ಟವರು. ಇವತ್ತು ಹಳ್ಳಿಗೆ ಬೀದಿ ದೀಪ ಇರಲಿಲ್ಲ, ಕೆರೆಗಳಿರಲಿಲ್ಲ, ಅವೆಲ್ಲ ಮುಂಜೂರು ಮಾಡಿಸಿ ಅವತ್ತಿನ ಕಾಲ ಒಳ್ಳೆ ಸಚಿವ ಸಂಪುಟ ಇತ್ತು. ಇವರು ಹಣಕಾಸು ಸಚಿವರಾಗಿ, ಸಾರಿಗೆ ಸಚಿವರಾಗಿ, ಬಂದಿಖಾನೆ ಸಚಿವರಾಗಿ, ತಿರ್ಗಾ ಬೃಹತ್ ಕೈಗಾರಿಕೆ ಸಚಿವರಾಗಿ ಮತ್ತು ನಮ್ಮ ಮೊದಲನೆಯ ಬಾರಿ ವಿಧಾನಸಭೆಯ ಉಪಾಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಅಂದರೆ ನಮ್ಮ ಕೊರಟಗೆರೆ ಕ್ಷೇತ್ರದ ಜನ ಅವ್ರನ್ನ ಆಯ್ಕೆ ಮಾಡೋದಕ್ಕೆ ಭಾಳ ಖುಷಿಯಾಗ್ತದೆ. ಸಿ ವೀರಣ್ಣನವರು ಕೊರಟಗೆರೆ ಕ್ಷೇತ್ರದ ಮುಕುಟಪಣಿ, ಮೌಲ್ಯಾಧಾರಿತ ರಾಜಕಾರಣದ ಪ್ರತಿರೂಪ. ಈ ಸಿ ವೀರಣ್ಣವರು 7 ಖಾತೆ ಸಚಿವರಾಗಿ ಕೊರಟಗೆರೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ ಕೀರ್ತಿ ಸಿ ವೀರಣ್ಣ ಸಲ್ಲುತ್ತೆ. ಈ ಕೊರಟಗೆರೆ ತುಂಬ ಹಿಂದುಳಿದ ಕ್ಷೇತ್ರವಾಗಿದ್ಕೊಂಡು ಒಂದು ಬಸ್ ಸ್ಟ್ಯಾಂಡ್ ಇಲ್ಲ, ಒಂದು ಸ್ಕೂಲ್ಗಳಿಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಆ ಸ್ಥಿತಿಯಲ್ಲಿ ಅಧಿಕಾರ ಹಿಡಿದು ಇವರು ಸತತವಾಗಿ ಗೆದ್ಕೊಂಡ್ಬಂದು ಈ ಮೌಲ್ಯಾಧಾರಿತ ರಾಜಕಾರಣಿಗಳಾದ ರಾಮಕೃಷ್ಣ ಹೆಗಡೆಯವರ ಸಚಿವ ಸಂಪುಟದಲ್ಲಿ ಪ್ರಮುಖ ಸಚಿವರಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ಕೊರಟಗೆರೆ ತಾಲೂಕಿಗೆ ಮಾಡಿದ್ದಾರೆ. ಇವರು ಕೊರಟಗೆರೆ ತಾಲೂಕಿನ ಒಂದು ರತ್ನವಾಗಿ ಉಳಿದಿದ್ದಾರೆ, ಇತಿಹಾಸ ಸೇರಿದ್ದಾರೆ. ಸರಳ ವ್ಯಕ್ತಿತ್ವ, ಜನಪರ ಆಡಳಿತ ಮತ್ತು ಅಭಿವೃದ್ಧಿ ಕಾರ್ಯಗಳ ಮೂಲಕ ಕೊರಟಗೆರೆ ಕ್ಷೇತ್ರದಲ್ಲಿ ಅಚ್ಚಳಿಯದ ಹೆಜ್ಜೆ ಗುರುತು ಮೂಡಿಸಿದ್ದ ಮಾಜಿ ಸಚಿವ ಸಿ ವೀರಣ್ಣ ಅವರ ನಿಧನ ರಾಜ್ಯ ರಾಜಕೀಯಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.